ಕೋಲಾರದ ಜನತೆ ಏನು ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಂತಹ ಕೋಲಾರ ಜಿಲ್ಲೆಗೆ ಇವತ್ತು ಏನು ಮೆಡಿಕಲ್ ಕಾಲೇಜನ್ನು ಏನು ಸರ್ಕಾರ ಘೋಷಣೆ ಮಾಡಿರುವಂಥದ್ದು, ಅದರಲ್ಲೂ ಸಹ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡನೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಂಭ್ರಮ ಆಚರಣೆ ಮಾಡಿದ್ದಾರೆ. ಏನು ಪಟಾಕಿ ಸಿಡಿಸುವ ಮೂಲಕ ಏನು ಸಂಭ್ರಮಾಚರಣೆ ಮಾಡಿ ಇಲ್ಲಿ ನೋಡ್ಬೋದು ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಜಮಾವಣೆಗೊಂಡಿರುವಂಥದ್ದು. ಏನು ಕೋಲಾರ ಜಿಲ್ಲೆಗೆ ಇವತ್ತು ಏನು ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಮೆಡಿಕಲ್ ಕಾಲೇಜನ್ನು ನಿರ್ಮಾಣ ಮಾಡೋದಕ್ಕೆ ಅನುದಾನ ನೀಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಸಹ ಸಂಭ್ರಮಾಚರಣೆ ಮಾಡುವ ಮೂಲಕ ಒಂದು ರೀತಿ ಏನು ಸಿದ್ದರಾಮಯ್ಯ ಆಗ್ಬೋದು ಮತ್ತು ಕೋಲಾರ ಜಿಲ್ಲೆಯ ಶಾಸಕರಿಗೆ ಏನು ಘೋಷಣೆ ಕೂಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಅವ್ರು ಮಾತಾಡಿಸ್ತೀನಿ ಏನಂತ ಹೇಳ್ಬಿಟ್ಟು. ಸರ್, ಇವತ್ತೇನು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ ಅಂದರೆ ಕೋಲಾರ ಜಿಲ್ಲೆಗೆ ಏನಾದರೂ ಘೋಷಣೆ ಆಗುತ್ತಾ ಅಂತ ಹೇಳ್ಬಿಟ್ಟು ಇವತ್ತು ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿದೆ. ಏನು ಹೇಳ್ತೀರಿ ಸರ್ ನೀವು? ಸರ್, ಈಗ ಕೋಲಾರ ಜಿಲ್ಲೆಗೆ ಸ್ವತಂತ್ರ ಬಂದಾಗಿಂದ ಬೆಂಗಳೂರಿನ ಕೂಗಾಳಿತೆಯಲ್ಲಿರೋದಕ್ಕೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಕೋಲಾರಕ್ಕೆ ಯಾವುದೇ ಸೌಲಭ್ಯಗಳಿಲ್ಲ, ಹೆಚ್ಚಿನ ಅನುದಾನಗಳಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಬಹುಶಃ ಇವತ್ತಿನ ಬಜೆಟಲ್ಲಿ ಶತಮಾನಗಳಿಂದ ಶಾಪಕ್ಕೊಳಗಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದ್ದಾರೆ. ಅದ್ರ ಜೊತೆಗೆ ಕೋಲಾರದ ಇಂಡಸ್ಟ್ರಿಯಲ್ ಹಬ್ ಇರ್ತಕ್ಕಂಥದ್ದು, ಇಂಡಸ್ಟ್ರಿಯಲನ್ನು ಭಾಳ ಯಥೇಚ್ಛವಾಗಿ ಬೆಳ್ಕೊಂಡು ಹೋಗ್ತಾ ಇರೋದಕ್ಕೆ 3600 ಕೋಟಿಯನ್ನು ಇವತ್ತು ನಮ್ಮ ಬಜೆಟ್ನಲ್ಲಿ ಇವತ್ತು ನಮಗೆ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇವನಹಳ್ಳಿಯಿಂದ ಹಿಡಿದು ಕೋಲಾರದ ಶ್ರೀನಿವಾಸಪುರ ಟೋಲ್ಗೇಟ್ವರೆಗೂ ಅಲ್ಲಿ 4 ಪಥದ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎತ್ತಿನಹೊಳೆಗೆ 550 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಕೋಲಾರ ಜಿಲ್ಲೆಗೆ ಇವತ್ತು ಇತಿಹಾಸದಲ್ಲಿ ಎಂದೂ ಕೂಡ ಕಾಣದೇ ಇರತಕ್ಕಂಥ, ಎಲ್ಲರೂ ಕನಸಾಗಿರ್ತಕ್ಕಂಥದ್ದು. ಎಲ್ಲರೂ ಹೇಳ್ತಾ ಇದ್ರು ನಮ್ಮ ವಿರೋಧ ಪಕ್ಷದವರು, ಇವರೆಲ್ಲ ಬಾಯಿ ಮಾತಲ್ಲೇ ಇರ್ತಕ್ಕಂಥದ್ದಂತ. ಇವತ್ತು ಯಾವ ಮಾತನ್ನು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ನಸೀರ್ ಅಹಮದ್ ಸಾಹೇಬ್ರಾಗಿರ್ಬೋದು, ಅನಿಲ್ ಅಣ್ಣವರಾಗಿರ್ಬೋದು, ರಮೇಶ್ ಕುಮಾರ್ ಸಾಹೇಬ್ರಾಗಿರ್ಬೋದು, ಚುನಾವಣೆಗೆ ಮೊದಲು ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಕೋಲಾರದಲ್ಲಿ ಗೆದ್ದರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಮೊದಲನೇ ಆದ್ಯತೆ ಮೆಡಿಕಲ್ ಕಾಲೇಜ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಬಂದಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಬೈರತಿ ಸುರೇಶ್ ಅಣ್ಣಗೆ ಕಾಂಗ್ರೆಸ್ ಪಕ್ಷ ಮತ್ತು ಜಿಲ್ಲೆಯ ಪಕ್ಷಾತೀತವಾಗಿ ಇವತ್ತು ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. APMC ವಿಚಾರ ಈಗ ಆಲ್ರೆಡಿ ಡಿ ಸಿ ಅವ್ರ ಜೊತೆ 2-3 ಸಭೆಗಳು ಕೂಡ ಆಗಿದೆ. ಪರಿಶೀಲನೆ ಆಗ್ತದೆ. ಕೆಲವೇ ದಿನಗಳಲ್ಲಿ ಇದನ್ನು ಕ್ಯಾಬಿನೆಟ್ಗೆ ಹೋಗಬೇಕಾಗಿಲ್ಲ. APMCದು ಅಲ್ಲ, ಬಜೆಟಲ್ಲಿ ಏನು ಆಗಬೇಕಾಗಿಲ್ಲ, ಅದು ಕ್ಯಾಬಿನೆಟಲ್ಲಿ ಆಗೋಂಥ ಡಿಸಿಷನ್ನು. ಅದು ಮುಂದಿನ ದಿನಗಳಲ್ಲಿ ಈ ಕೆಲವೇ ದಿನಗಳಲ್ಲೂ ಕೂಡ ಅದು ಕೂಡ ಒಳ್ಳೆಯ ಸಿಹಿ ಸುದ್ದಿಯನ್ನು ನಮ್ಮ ಸರ್ಕಾರ ಕೊಡ್ತದೆ ಕೋಲಾರಿಗೆ. APMC ಮಾರ್ಕೆಟ್ ವಿಚಾರದಲ್ಲಿ KGF ಅಲ್ಲಿ ಆಲ್ರೆಡಿ ಇವಾಗ ಮಾರ್ಕೆಟ್ನ ಅನೌನ್ಸ್ ಮಾಡಿದ್ದಾರೆ ಇದೇ ಬಜೆಟಲ್ಲಿ. ನಮ್ಮ ದೃಷ್ಟಿಯಲ್ಲಿ ಬಯಲುಸೀಮೆ ಕೋಲಾರ ಜಿಲ್ಲೆ ಏನಿದೆ, ಎಲ್ಲ ಕಡೆ ಕಾಂಗ್ರೆಸ್ ಅವರು ಒಂದು 3 ಕಡೆ ಬಿಟ್ಟು 2 ಕಡೆ ಬಿಟ್ಟರೆ ಮುಳುಬಾಗಲು ಹಾಗೂ ಶ್ರೀನಿವಾಸಪುರ ಬಿಟ್ಟರೆ ಎಲ್ಲ ಕಡೆ ಕಾಂಗ್ರೆಸ್ ಸರ್ಕಾರನೇ ಇರ್ತಕ್ಕಂಥದ್ದು. ಹಾಗಾಗಿ KGF ಅಲ್ಲಿ APMC ಮಾರ್ಕೆಟ್, ಹೊಸ ಮಾರ್ಕೆಟ್ ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಕೃತಜ್ಞತೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಇವಿಷ್ಟು ಏನು ಕಾಂಗ್ರೆಸ್ ಕಾರ್ಯಕರ್ತರ ಮಾತಾಡಿ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಈ ಬಾರಿಯ ಬಜೆಟ್ ಇವತ್ತು ಕೋಲಾರಕ್ಕೆ ಒಂದು ರೀತಿಯ ಬಂಪರ್ ಅಂತಲೇ ಹೇಳ್ಬೋದು. ಕ್ಯಾನ್ಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರದ ಜನತೆ ಏನು ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಂತಹ ಕೋಲಾರ ಜಿಲ್ಲೆಗೆ ಇವತ್ತು ಏನು ಮೆಡಿಕಲ್ ಕಾಲೇಜನ್ನು ಏನು ಸರ್ಕಾರ ಘೋಷಣೆ ಮಾಡಿರುವಂಥದ್ದು, ಅದರಲ್ಲೂ ಸಹ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡನೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಂಭ್ರಮ ಆಚರಣೆ ಮಾಡಿದ್ದಾರೆ. ಏನು ಪಟಾಕಿ ಸಿಡಿಸುವ ಮೂಲಕ ಏನು ಸಂಭ್ರಮಾಚರಣೆ ಮಾಡಿ ಇಲ್ಲಿ ನೋಡ್ಬೋದು ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಜಮಾವಣೆಗೊಂಡಿರುವಂಥದ್ದು. ಏನು ಕೋಲಾರ ಜಿಲ್ಲೆಗೆ ಇವತ್ತು ಏನು ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಮೆಡಿಕಲ್ ಕಾಲೇಜನ್ನು ನಿರ್ಮಾಣ ಮಾಡೋದಕ್ಕೆ ಅನುದಾನ ನೀಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಸಹ ಸಂಭ್ರಮಾಚರಣೆ ಮಾಡುವ ಮೂಲಕ ಒಂದು ರೀತಿ ಏನು ಸಿದ್ದರಾಮಯ್ಯ ಆಗ್ಬೋದು ಮತ್ತು ಕೋಲಾರ ಜಿಲ್ಲೆಯ ಶಾಸಕರಿಗೆ ಏನು ಘೋಷಣೆ ಕೂಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಅವ್ರು ಮಾತಾಡಿಸ್ತೀನಿ ಏನಂತ ಹೇಳ್ಬಿಟ್ಟು. ಸರ್, ಇವತ್ತೇನು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ ಅಂದರೆ ಕೋಲಾರ ಜಿಲ್ಲೆಗೆ ಏನಾದರೂ ಘೋಷಣೆ ಆಗುತ್ತಾ ಅಂತ ಹೇಳ್ಬಿಟ್ಟು ಇವತ್ತು ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿದೆ. ಏನು ಹೇಳ್ತೀರಿ ಸರ್ ನೀವು? ಸರ್, ಈಗ ಕೋಲಾರ ಜಿಲ್ಲೆಗೆ ಸ್ವತಂತ್ರ ಬಂದಾಗಿಂದ ಬೆಂಗಳೂರಿನ ಕೂಗಾಳಿತೆಯಲ್ಲಿರೋದಕ್ಕೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಕೋಲಾರಕ್ಕೆ ಯಾವುದೇ ಸೌಲಭ್ಯಗಳಿಲ್ಲ, ಹೆಚ್ಚಿನ ಅನುದಾನಗಳಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಬಹುಶಃ ಇವತ್ತಿನ ಬಜೆಟಲ್ಲಿ ಶತಮಾನಗಳಿಂದ ಶಾಪಕ್ಕೊಳಗಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದ್ದಾರೆ. ಅದ್ರ ಜೊತೆಗೆ ಕೋಲಾರದ ಇಂಡಸ್ಟ್ರಿಯಲ್ ಹಬ್ ಇರ್ತಕ್ಕಂಥದ್ದು, ಇಂಡಸ್ಟ್ರಿಯಲನ್ನು ಭಾಳ ಯಥೇಚ್ಛವಾಗಿ ಬೆಳ್ಕೊಂಡು ಹೋಗ್ತಾ ಇರೋದಕ್ಕೆ 3600 ಕೋಟಿಯನ್ನು ಇವತ್ತು ನಮ್ಮ ಬಜೆಟ್ನಲ್ಲಿ ಇವತ್ತು ನಮಗೆ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇವನಹಳ್ಳಿಯಿಂದ ಹಿಡಿದು ಕೋಲಾರದ ಶ್ರೀನಿವಾಸಪುರ ಟೋಲ್ಗೇಟ್ವರೆಗೂ ಅಲ್ಲಿ 4 ಪಥದ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎತ್ತಿನಹೊಳೆಗೆ 550 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ.
ಇವೆಲ್ಲವೂ ಕೂಡ ಕೋಲಾರ ಜಿಲ್ಲೆಗೆ ಇವತ್ತು ಇತಿಹಾಸದಲ್ಲಿ ಎಂದೂ ಕೂಡ ಕಾಣದೇ ಇರತಕ್ಕಂಥ ಎಲ್ಲರೂ ಕನಸಾಗಿರ್ತಕ್ಕಂಥದ್ದು. ಎಲ್ಲರೂ ಹೇಳ್ತಾ ಇದ್ರು ನಮ್ಮ ವಿರೋಧ ಪಕ್ಷದವರು, ಇವರೆಲ್ಲ ಬಾಯಿ ಮಾತಲ್ಲೇ ಇರ್ತಕ್ಕಂಥದ್ದು. ಇವತ್ತು ಯಾವ ಮಾತನ್ನು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರಾಗಿರ್ಬೋದು, ಮಂಜಣ್ಣ ಅವರಾಗಿರ್ಬೋದು, ನಸೀರ್ ಅಹಮದ್ ಸಾಹೇಬ್ರಾಗಿರ್ಬೋದು, ಅನಿಲ್ ಅಣ್ಣವರಾಗಿರ್ಬೋದು, ರಮೇಶ್ ಕುಮಾರ್ ಸಾಹೇಬ್ರಾಗಿರ್ಬೋದು, ಚುನಾವಣೆಗೆ ಮೊದಲು ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಕೋಲಾರದಲ್ಲಿ ಗೆದ್ದರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಮೊದಲನೇ ಆದ್ಯತೆ ಮೆಡಿಕಲ್ ಕಾಲೇಜ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಬಂದಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ, DK ಶಿವಕುಮಾರ್ ಸರ್ಕಾರಕ್ಕೆ, ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಬೈರತಿ ಸುರೇಶ್ ಅಣ್ಣಗೆ, ಕಾಂಗ್ರೆಸ್ ಪಕ್ಷ ಮತ್ತು ಜಿಲ್ಲೆಯ ಪಕ್ಷಾತೀತವಾಗಿ ಇವತ್ತು ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. APMC ವಿಚಾರ ಈಗ ಆಲ್ರೆಡಿ ಡಿ ಸಿ ಅವ್ರ ಜೊತೆ 2-3 ಸಭೆಗಳು ಕೂಡ ಆಗಿದೆ. ಪರಿಶೀಲನೆ ಆಗ್ತದೆ. ಕೆಲವೇ ದಿನಗಳಲ್ಲಿ ಇದನ್ನು ಕ್ಯಾಬಿನೆಟ್ಗೆ ಹೋಗಬೇಕಾಗಿಲ್ಲ. APMCದು ಅಲ್ಲ, ಬಜೆಟಲ್ಲಿ ಏನು ಆಗಬೇಕಾಗಿಲ್ಲ. ಅದು ಕ್ಯಾಬಿನೆಟಲ್ಲಿ ಆಗೋಂಥ ಡಿಸಿಷನ್ನು. ಅದು ಮುಂದಿನ ದಿನಗಳಲ್ಲಿ ಈ ಕೆಲವೇ ದಿನಗಳಲ್ಲೂ ಕೂಡ ಅದು ಕೂಡ ಒಳ್ಳೆ ಸಿಹಿ ಸುದ್ದಿಯನ್ನು ನಮ್ಮ ಸರ್ಕಾರ ಕೊಡ್ತದೆ ಕೋಲಾರಿಗೆ. APMC ಮಾರ್ಕೆಟ್ ವಿಚಾರದಲ್ಲಿ KGF ಅಲ್ಲಿ ಆಲ್ರೆಡಿ ಇವಾಗ ಮಾರ್ಕೆಟ್ನ ಅನೌನ್ಸ್ ಮಾಡಿದ್ದಾರೆ ಇದೇ ಬಜೆಟಲ್ಲಿ. ನಮ್ಮ ದೃಷ್ಟಿಯಲ್ಲಿ ಬಯಲುಸೀಮೆ ಕೋಲಾರ ಜಿಲ್ಲೆ ಏನಿದೆ ಎಲ್ಲ ಕಡೆ ಕಾಂಗ್ರೆಸ್ ಅವರು ಒಂದು 3 ಕಡೆ ಬಿಟ್ಟು 2 ಕಡೆ ಬಿಟ್ಟರೆ ಮುಳುಬಾಗಿಲು ಹಾಗೂ ಶ್ರೀನಿವಾಸಪುರ ಬಿಟ್ಟರೆ ಎಲ್ಲ ಕಡೆ ಕಾಂಗ್ರೆಸ್ ಸರ್ಕಾರನೇ ಇರ್ತಕ್ಕಂಥದ್ದು. ಹಾಗಾಗಿ KGF ಅಲ್ಲಿ APMC ಮಾರ್ಕೆಟ್ ಹೊಸ ಮಾರ್ಕೆಟ್ ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಕೃತಜ್ಞತೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಇವಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಮಾತಾಡಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಬಾರಿಯ ಬಜೆಟ್ ಇವತ್ತು ಕೋಲಾರಕ್ಕೆ ಒಂದು ರೀತಿಯ ಬಂಪರ್ ಅಂತಲೇ ಹೇಳ್ಬೋದು. ಕ್ಯಾನ್ಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರದ ಜನತೆ ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಂತಹ ಕೋಲಾರ ಜಿಲ್ಲೆಗೆ ಇವತ್ತು ಮೆಡಿಕಲ್ ಕಾಲೇಜನ್ನು ಸರ್ಕಾರ ಘೋಷಣೆ ಮಾಡಿರುವಂಥದ್ದು, ಅದರಲ್ಲೂ ಸಹ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡನೆ ಮಾಡಿರೋವಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಂಭ್ರಮ ಆಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿ ಇಲ್ಲಿ ನೋಡ್ಬೋದು ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಜಮಾವಣೆಗೊಂಡಿರುವಂಥದ್ದು. ಕೋಲಾರ ಜಿಲ್ಲೆಗೆ ಇವತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಮೆಡಿಕಲ್ ಕಾಲೇಜನ್ನು ನಿರ್ಮಾಣ ಮಾಡೋದಕ್ಕೆ ಅನುದಾನ ನೀಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಸಂಭ್ರಮಾಚರಣೆ ಮಾಡುವ ಮೂಲಕ ಒಂದು ರೀತಿ ಸಿದ್ದರಾಮಯ್ಯ ಆಗ್ಬೋದು ಮತ್ತು ಕೋಲಾರ ಜಿಲ್ಲೆಯ ಶಾಸಕರಿಗೆ ಘೋಷಣೆ ಕೂಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಅವ್ರು ಮಾತಾಡಿಸ್ತೀನಿ ಏನಂತ ಹೇಳ್ಬಿಟ್ಟು. ಸರ್, ಇವತ್ತೇನು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ ಅಂದರೆ ಕೋಲಾರ ಜಿಲ್ಲೆಗೆ ಏನಾದರೂ ಘೋಷಣೆ ಆಗುತ್ತಾ ಅಂತ ಹೇಳ್ಬಿಟ್ಟು ಇವತ್ತು ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿದೆ. ಏನು ಹೇಳ್ತೀರಿ ಸರ್ ನೀವು? ಸರ್, ಈಗ ಕೋಲಾರ ಜಿಲ್ಲೆಗೆ ಸ್ವತಂತ್ರ ಬಂದಾಗಿಂದ ಬೆಂಗಳೂರಿನ ಕೂಗಾಳಿತೆಯಲ್ಲಿರೋದಕ್ಕೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಕೋಲಾರಕ್ಕೆ ಯಾವುದೇ ಸೌಲಭ್ಯಗಳಿಲ್ಲ, ಹೆಚ್ಚಿನ ಅನುದಾನಗಳಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಬಹುಶಃ ಇವತ್ತಿನ ಬಜೆಟಲ್ಲಿ ಶತಮಾನಗಳಿಂದ ಶಾಪಕ್ಕೊಳಗಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದ್ದಾರೆ. ಅದ್ರ ಜೊತೆಗೆ ಕೋಲಾರದ ಇಂಡಸ್ಟ್ರಿಯಲ್ ಹಬ್ ಇರ್ತಕ್ಕಂಥದ್ದು, ಇಂಡಸ್ಟ್ರಿಯಲನ್ನು ಭಾಳ ಯಥೇಚ್ಛವಾಗಿ ಬೆಳ್ಕೊಂಡು ಹೋಗ್ತಾ ಇರೋದಕ್ಕೆ 3600 ಕೋಟಿಯನ್ನು ಇವತ್ತು ನಮ್ಮ ಬಜೆಟ್ನಲ್ಲಿ ಇವತ್ತು ನಮಗೆ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇವನಹಳ್ಳಿಯಿಂದ ಹಿಡಿದು ಕೋಲಾರದ ಶ್ರೀನಿವಾಸಪುರ ಟೋಲ್ಗೇಟ್ವರೆಗೂ ಅಲ್ಲಿ 4 ಪಥದ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎತ್ತಿನಹೊಳೆಗೆ 550 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಕೋಲಾರ ಜಿಲ್ಲೆಗೆ ಇವತ್ತು ಇತಿಹಾಸದಲ್ಲಿ ಎಂದೂ ಕೂಡ ಕಾಣದೇ ಇರತಕ್ಕಂಥ ಎಲ್ಲರೂ ಕನಸಾಗಿರ್ತಕ್ಕಂಥದ್ದು. ಎಲ್ಲರೂ ಹೇಳ್ತಾ ಇದ್ರು ನಮ್ಮ ವಿರೋಧ ಪಕ್ಷದವರು, ಇವರೆಲ್ಲ ಬಾಯಿ ಮಾತಲ್ಲೇ ಇರ್ತಕ್ಕಂಥದ್ದು. ಇವತ್ತು ಯಾವ ಮಾತನ್ನು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರಾಗಿರ್ಬೋದು, ಮಂಜಣ್ಣ ಅವರಾಗಿರ್ಬೋದು, ನಸೀರ್ ಅಹಮದ್ ಸಾಹೇಬ್ರಾಗಿರ್ಬೋದು, ಅನಿಲ್ ಅಣ್ಣವರಾಗಿರ್ಬೋದು, ರಮೇಶ್ ಕುಮಾರ್ ಸಾಹೇಬ್ರಾಗಿರ್ಬೋದು, ಚುನಾವಣೆಗೆ ಮೊದಲು ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಕೋಲಾರದಲ್ಲಿ ಗೆದ್ದರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಮೊದಲನೇ ಆದ್ಯತೆ ಮೆಡಿಕಲ್ ಕಾಲೇಜ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಬಂದಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ, DK ಶಿವಕುಮಾರ್ ಸರ್ಕಾರಕ್ಕೆ, ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಬೈರತಿ ಸುರೇಶ್ ಅಣ್ಣಗೆ, ಕಾಂಗ್ರೆಸ್ ಪಕ್ಷ ಮತ್ತು ಜಿಲ್ಲೆಯ ಪಕ್ಷಾತೀತವಾಗಿ ಇವತ್ತು ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. APMC ವಿಚಾರ ಈಗ ಆಲ್ರೆಡಿ ಡಿ ಸಿ ಅವ್ರ ಜೊತೆ 2-3 ಸಭೆಗಳು ಕೂಡ ಆಗಿದೆ. ಪರಿಶೀಲನೆ ಆಗ್ತದೆ. ಕೆಲವೇ ದಿನಗಳಲ್ಲಿ ಇದನ್ನು ಕ್ಯಾಬಿನೆಟ್ಗೆ ಹೋಗಬೇಕಾಗಿಲ್ಲ. APMCದು ಅಲ್ಲ, ಬಜೆಟಲ್ಲಿ ಏನು ಆಗಬೇಕಾಗಿಲ್ಲ. ಅದು ಕ್ಯಾಬಿನೆಟಲ್ಲಿ ಆಗೋಂಥ ಡಿಸಿಷನ್ನು. ಅದು ಮುಂದಿನ ದಿನಗಳಲ್ಲಿ ಈ ಕೆಲವೇ ದಿನಗಳಲ್ಲೂ ಕೂಡ ಅದು ಕೂಡ ಒಳ್ಳೆ ಸಿಹಿ ಸುದ್ದಿಯನ್ನು ನಮ್ಮ ಸರ್ಕಾರ ಕೊಡ್ತದೆ ಕೋಲಾರಿಗೆ. APMC ಮಾರ್ಕೆಟ್ ವಿಚಾರದಲ್ಲಿ KGF ಅಲ್ಲಿ ಆಲ್ರೆಡಿ ಇವಾಗ ಮಾರ್ಕೆಟ್ನ ಅನೌನ್ಸ್ ಮಾಡಿದ್ದಾರೆ ಇದೇ ಬಜೆಟಲ್ಲಿ. ನಮ್ಮ ದೃಷ್ಟಿಯಲ್ಲಿ ಬಯಲುಸೀಮೆ ಕೋಲಾರ ಜಿಲ್ಲೆ ಏನಿದೆ ಎಲ್ಲ ಕಡೆ ಕಾಂಗ್ರೆಸ್ ಅವರು ಒಂದು 3 ಕಡೆ ಬಿಟ್ಟು 2 ಕಡೆ ಬಿಟ್ಟರೆ ಮುಳುಬಾಗಿಲು ಹಾಗೂ ಶ್ರೀನಿವಾಸಪುರ ಬಿಟ್ಟರೆ ಎಲ್ಲ ಕಡೆ ಕಾಂಗ್ರೆಸ್ ಸರ್ಕಾರನೇ ಇರ್ತಕ್ಕಂಥದ್ದು. ಹಾಗಾಗಿ KGF ಅಲ್ಲಿ APMC ಮಾರ್ಕೆಟ್ ಹೊಸ ಮಾರ್ಕೆಟ್ ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಕೃತಜ್ಞತೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ.
ಏನು ಇವಿಷ್ಟು ಏನು ಕಾಂಗ್ರೆಸ್ ಕಾರ್ಯಕರ್ತರ ಮಾತಾಡಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಈ ಬಾರಿಯ ಬಜೆಟ್ ಇವತ್ತು ಕೋಲಾರಕ್ಕೆ ಒಂದು ರೀತಿಯ ಬಂಪರ್ ಅಂತಲೇ ಹೇಳ್ಬೋದು. ಕ್ಯಾನ್ವಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.